ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರ್ಗವಿ ಎಲ್.ಎಲ್.ಬಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದರೆ ಜೆ.ಪಿ. ಪಾಟೀಲ್ ಅವ್ರ ತಾಯಿ ಮತ್ತು ನಿರ್ಮಲ್ ಅವರು 3 ಜನ ಸಹ ಅಲ್ಲೇ ಇರ್ತಾರೆ. ಅವ್ರ ಮಗ ಒಂದು ಬೈದಾದ್ಮೇಲೆ ಅವರಂತೂ ತುಂಬಾ ಬೇಜಾರಿಂದ ಬಿದ್ದೋಗ್ತಾರೆ. ಅವಾಗ ಏನಾಯಿತು ಜೆ.ಪಿ, ಏನಾಗ್ತಿದೆ ಜೆ.ಪಿ ಅಂತ ನಿರ್ಮಲ್ ಅವ್ರು ಕೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾವು ಇಷ್ಟೊಂದು ಕಷ್ಟದ ಸಮಯದಲ್ಲಿ ಇರಬೇಕಾದ್ರೆ ಫ್ಯಾಮಿಲಿ ನಮ್ಮ ಜೊತೆ ನಿಂತ್ಕೊಂಡಿದ್ರೆ ಅದೇ ನಮ್ಮ ಧೈರ್ಯ. ಆದರೆ ಇವಾಗ ನನಗೆ ಎಲ್ಲ ನನ್ನ ಕೆಟ್ಟು ಒಳಿತು ಎಲ್ಲ ಸಹ ಒಟ್ಟಿಗೆ ನನಗೆ ದ್ರೋಹ ಆಗ್ತಾಯಿದೆ ಅಂತ ಹೇಳಿದ್ರೆ, ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಎಷ್ಟೇ ಇದಾದ್ರೂ ನನಗೆಲ್ಲನೂ ಸಹ ರಿವರ್ಸ್ ಆಗ್ತಾಯಿದೆ. ನಾನು ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ತುಂಬಾ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತ್ಬಿಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಪಾರ್ಥ ಅವರು ಒಂದೇ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಅವರು ಬರ್ತಾರೆ. ಭಾರ್ಗವಿ ಅವರು ತುಂಬಾ ಸುಸ್ತಾಗಿಂದ ಬಂದ್ಬಿಟ್ಟು, ಪಾರ್ಥ ನಾನು ತುಂಬ ಕಡೆ ಮನೆ ಹುಡುಕ್ತೆ, ಮನೆ ಎಲ್ಲೂ ಸಿಗ್ತಾ ಇಲ್ಲ. ಸಿಕ್ಕಿದ ಮನೆಗಳು ತುಂಬ ಎತ್ತರ ಇದ್ದಾವೆ, ಆದರೆ ಅದರ ಪ್ರೈಸು ಸಹ ಗಗನದಷ್ಟಿದೆ. ಅವರು ಬಾಡಿಗೆ ಮತ್ತು ಅಡ್ವಾನ್ಸ್ ಎಲ್ಲನೂ ಸಹ ಒಟ್ಟಿಗೆ ಕೇಳ್ತಾ ಇದ್ದಾರೆ. ನಮಗೆ ಅಡ್ವಾನ್ಸ್ ಕೊಡೋದಕ್ಕೆ ಇವಾಗ ಸಾಧ್ಯ ಇಲ್ಲ, ಆದರೆ ಯಾವುದೂ ಮನೆ ಸಿಕ್ಕಲಿಲ್ಲ ಪಾರ್ಥ ಅಂತ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಂತಹ ಪಾರ್ಥ ತುಂಬಾ ಬೇಜಾರು ಮಾಡ್ಕೋತಾರೆ. ನಾನೊಬ್ಬ ಮಗನ, ನಾನೊಬ್ಬ ನಾಯಿ ಅಲ್ಲ ಯಾಕೋ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ನಮ್ಮ ತಂದೆ ಅಂದರೆ ತುಂಬಾ ಇಷ್ಟ. ನಮಗೆ ಅವ್ರ ಪ್ರಾಣ, ನನಗೆ ಅವರೇ ಪ್ರಪಂಚ ಅಂತ ಹೇಳ್ತಾರೆ. ಮತ್ತು ಅವ್ರಿಗೆ ನಾನು ಮನೆ ಮಾಡ್ಕೊಳ್ದೆ ಅದು ಅಯೋಗ್ಯವಾಗಿ ಬದುಕ್ತಾ ಇದ್ದೀನಿ ನಾನು ಅಂತ ಹೇಳ್ತಿರ್ತಾರೆ. ಈ ಕೇಸಿಂದ ನಾನು ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಯೋಚನೆ ಮಾಡಿದರೆ ಆಗ್ತಿರ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಭಾರ್ಗವಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಏನೂ ಆಗೋದಿಲ್ಲ ಪಾರ್ಥ, ಎಲ್ಲ ಸರಿ ಹೋಗುತ್ತೆ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಅದಾದಮೇಲೆ ಭಾರ್ಗವಿ ಅವ್ರಿಗೆ ಸಮಾಧಾನ ಮಾಡ್ತಾ ಕೈ ಹಿಡ್ಕೊಂಡು, ಪಾರ್ಥ ನಾನು ನಿಮ್ಮ ಜೊತೆ ಇರ್ತೀನಿ ಕೊನೆವರೆಗೂ, ನಾನು ಎಲ್ಲ ಟೈಮಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ತುಂಬಾ ಸಮಾಧಾನ ಮಾಡ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಮನೇನ ಹುಡುಕಬೇಕು ಅಂತ ಹೇಳ್ಬಿಟ್ಟು ಭಾರ್ಗವಿ ಅವರು ಮತ್ತು ನಮ್ಮ ಪಾರ್ಥ ಅವರು ಇಬ್ಬರೂ ಸಹ ಹೋಗ್ತಿರ್ತಾರೆ. ಭಾರತ ಅವ್ರಿಗೆ ಒಂದು ಮನೆ ಬೋರ್ಡ್ ಕಾಣಿಸುತ್ತೆ, ಬಾಡಿಗೆಗೆ ಇದೆ ಅಂತ. ಅವರು ಅಲ್ಲಿ ಹೋಗಿ ವಿಚಾರಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಒಬ್ಬರು ಓನರ್ ಬರ್ತಾ ಇರ್ತಾರೆ. ಅವರು ಒಳಗಡೆ ರೆಡಿ ಮಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಪಾರ್ಥ ಅವ್ರು ಹೇಳ್ತಾರೆ, ಸರ್ ಮನೆ ಬಾಡಿಗೆ ಇದೆ ಅಂತ ಬೋರ್ಡ್ ನೋಡಿದೆ, ಅದಕ್ಕೆ ಬಂದೆ ಅಂದಾಗ, ಹೌದು ಮನೆ ಬಾಡಿಗೆ ಇದೆ, ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ಮನೇನ ಒಂದ್ಸಲಿ ನೋಡಿ ಅಂತ ಹೇಳಿದಾಗ, ಏನೂ ಇಲ್ಲ ಸರ್, ನಮಗೆ ಮನೆ ಸಿಕ್ಕಿದ್ರೆ ಸಾಕು, ಮನೆಯನ್ನು ನೋಡೋ ಅವಶ್ಯಕತೆ ಇಲ್ಲ ಅಂದಾಗ, ಏನಪ್ಪ ಹೇಳ್ತಿದ್ದೀಯಾ, ಒಂದ್ಸಲಿ ಮನೆ ನೋಡು ಅಂತಂದರೆ ನೀನು ಮನೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಿದ್ದೀಯಲ್ಲ ಅಂದಾಗ, ಏನೂ ಇಲ್ಲ ಸರ್, ಇಡೀ ಬೆಂಗಳೂರಲ್ಲಿ ನಮಗೆ ಮನೆ ಸಿಗೋದೇ ತುಂಬ ಕಷ್ಟ ಆಗಿದೆ, ಅದರಲ್ಲೂ ಎಲ್ಲೂ ಸಿಗ್ತಾ ಇಲ್ಲ. ಸೊ ಮರುಭೂಮಿಯಲ್ಲಿ ನೀರು ಸಿಕ್ಕಂಗೆ ನಮಗೆ ಮನೆ ಸಿಕ್ಕಿದೆ, ಅಷ್ಟೇ ಸಾಕು ಅಂತ ಹೇಳಿದಾಗ, ಅದು ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಜನಸಂಖ್ಯೆಗೆ ತುಂಬಾ ಜಾಸ್ತಿ ಆಗಿದೆ, ಮನೆಗಳಿಗಿಂತ ಜನನೇ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಸರಿ ಮುಂದಿನ ತಿಂಗಳು 1ನೇ ತಾರೀಕಿಂದ ಬಂದುಬಿಡಿ, ಸೊ ಅವಾಗಿಂದ ಬಾಡಿಗೆನೂ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ, ಅವರು ತುಂಬಾ ಶಾಕಿಂದ ನಿಂತ್ಕೊಂಡು, ಸರ್ ನಾವು ಹ್ಞೂ ಅಂದರೆ ಇವಾಗಲೇ ಶಿಫ್ಟ್ ಆಗಿಬಿಡ್ತೀವಿ, ಯಾಕಂದರೆ ನಾವು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ ಅಂದಾಗ, ಸರಿ ಇದು ಯಾಕೋ ಸರಿ ಬರ್ತಾ ಇಲ್ಲ, ನೀವು ಇವತ್ತೇ ಬಾಡಿಗೆಗೆ ಬರ್ತಾ ಇದ್ದೀನಿ ಅಂತಿದ್ದೀರಾ, ಮನೆಯೂ ನೋಡಲ್ಲ ಅಂತ ಹೇಳ್ತಾ ಇದ್ದೀರಾ, ಈ ಬೇರೆ ಕಡೆ ಎಲ್ಲರೂ ಮನೆ ನೋಡ್ಕೊಳ್ಳಿ ಹೋಗಿ ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಅವರು ಏನಾಯಿತು ಪಾರ್ಥ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಗಾಯತ್ರಿ ದೇವಿ ಮತ್ತು ಆರ್.ಕೆ ಎಲ್ಲರೂ ಸಹ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿಮ್ಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಸಿಟ್ಟು, ಇಷ್ಟೊಂದು ಸುಳ್ಳು ಹೇಳಿದ್ರಿ ನೀವು ಆ ಬೃಂದ ಜೊತೆ ಅಂತ ಹೇಳಿದಾಗ, ಈ ಥರ ಒಂದು ಆಶ್ವಾಸನೆ ಕೊಟ್ಟಾಗಲೇ ತಾನೇ ನಮಗೂ ಕೆಲಸ ಆಗೋದು. ನಾನು ಜೆ.ಪಿನ ತುಂಬಾ ಕೆಳಗಡೆ ಇರೋ ಪರಿಸ್ಥಿತಿಯಲ್ಲಿ ನೋಡಬೇಕು, ಅವನು ಸೋತಿರೋ ಒಂದು ಕಣ್ಣಲ್ಲಿ ಭಯನ ನೋಡಬೇಕು ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ ಬರೋದಾದರೆ ಅವರು ಭಾರ್ಗವಿ ಅವರು ಅಲ್ಲಿಗೆ ಬಂದ ತಕ್ಷಣ ಆ ಮನೆ ಓನರು ಭಾರ್ಗವಿ ಅವ್ರನ್ನ ನೋಡಿಬಿಟ್ಟು, ಮೇಡಮ್ ನೀವು ಲಾಯರ್ ಭಾರ್ಗವಿ ತಾನೇ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ನಿಮಗೇನೆ ಮನೆ ಬಾಡಿಗೆಗೆ ಬೇಕಾಗಿರೋದು ಅಂದಾಗ, ಹೌದು ನಮಗೇನೆ ಮನೆ ಬಾಡಿಗೆಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಮುಂಚೆನೇ ಹೇಳ್ಬಾರ್ದಾ ನಿಮಗೆ ಅಂತ ಹೇಳಿದರೆ ಇಷ್ಟೆಲ್ಲ ಮಾತುಕತೆ ಮುಂದುವರಿತಾನೆ ಇರಲಿಲ್ಲ. ಭಾರ್ಗವಿ ಅವರು ನಮ್ಮ ಮನೇಲಿ ಇರ್ತಾರೆ ಅಂತಂದರೆ ನಮಗೆ ಹೆಮ್ಮೆನೇ ಅಲ್ವಾ ಅಂತ ಹೇಳ್ಬಿಟ್ಟು ಮನೆ ಕೊಡೋದಕ್ಕೆ ಒಪ್ಕೋತಾರೆ. ಸೊ ಮನೆಗೆ ಕೊಡೋದಕ್ಕೆ ಒಪ್ಕೊಂಡಾಗ ಅವ್ರು ಹೇಳ್ತಾರೆ, ಸರಿ ಬನ್ನಿ ಮೇಡಮ್ ಒಂದ್ಸಲಿ ಮನೆ ನೋಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೃಂದ ಅವರು ಅಲ್ಲಿಗೆ ಬರ್ತಾರೆ. ಏನು ಮಾಡ್ತಿದ್ದೀರಾ ಇಲ್ಲಿ ನೀವಿಬ್ಬರು ಅಂತ ಹೇಳಿದಾಗ, ಏನಿಲ್ಲ ಮನೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಮನೆ ನೋಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿ ಆ ಮನೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮನೆ ಸರಿಯಿಲ್ಲ, ಹೀಗಿದೆ, 4 ಗೋಡೆ ನಿಲ್ಲಿಸ್ಬಿಟ್ರೆ ಇದು ಮನೆ ಆಗುತ್ತೆ ಅಂತ ಹೇಳಿದಾಗ, ನೀವು ಕರೆಕ್ಟಾಗಿ ಮಾತಾಡಿ ಮೇಡಮ್ ಅಂತ ಓನರ್ ಅವರು ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಸರಿ ಸರ್ ನೀವು ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ನಮಗೆ ಮನೆ ತುಂಬ ಅವಶ್ಯಕತೆ ಇದೆ, ನಮಗೆ ಮನೆ ಬೇಕು ಸರ್ ಅಂತ ಹೇಳಿ ಇಬ್ಬರೂ ಕೈ ಮುಗಿದು ಕೇಳ್ಕೊತಾರೆ. ಅವಾಗ ಓನರು, ಸರಿ ಆಯಿತು ಕರುಣೆಯಿಂದ ನಾನು ಕೊಡ್ತಾ ಇದ್ದೀನಿ ಮನೆನ ಅಂತ ಹೇಳ್ಬಿಟ್ಟು 40,000 ಅಡ್ವಾನ್ಸ್, 20,000 ಮಂತ್ಲಿ ನೀವು ರೆಂಟ್‌ನ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ, ಭಾರ್ಗವಿ ಮತ್ತು ಪಾರ್ಥ ತುಂಬಾ ಶಾಕ್ ಆಗ್ತಾರೆ. ಯಾಕಂತ ಹೇಳಿದರೆ ಅವ್ರ ಕೈಯಲ್ಲಿ ಕೊಡೋದಕ್ಕೆ ಅಮೌಂಟೇ ಇರೋದಿಲ್ಲ. ಅವಾಗ ಅವ್ರು ಹೇಳ್ತಾರೆ, ಸರ್ ತುಂಬಾ ಜಾಸ್ತಿ ಆಗೋಯ್ತು, 40,000 ನಮ್ಮ ಹತ್ರ ಈಗ ಅಷ್ಟಿಲ್ಲ ಅಂತ ಹೇಳಿದಾಗ, ಮೇಡಮ್ ಭಾರ್ಗವಿ ಎಲ್.ಎಲ್.ಬಿ ಅವರು ನಮ್ಮ ಮನೇಲಿ ಇರೋದು ನಮಗೆ ಹೆಮ್ಮೆನೇ, ಹಾಗೇನೆ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ವಾ, ನಾನು ಬಾಡಿಗೆನೂ ಸಹ ಎಲ್ಲರೂ 10 ತಿಂಗಳಿಗೆ ಇಸ್ಕೊತಾರೆ, ನಾನು 2 ತಿಂಗಳಿಗೆ ಇಸ್ಕೊಂಡಿದ್ದೀನಿ, ರೂಲ್ಸೇ ಆಗಿದೆಯಲ್ವಾ ಮೇಡಮ್, ಅದಾದಮೇಲೆ ಬಾಡಿಗೆನೂ ಸಹ ನಾನು 2 ಸಲ 20,000 ಹೇಳಿದ್ದೀನಿ ಅಂತ ಹೇಳಿದಾಗ, ಅವರು ತುಂಬಾ ಒಂದು ಮಾತಾಡದೇ ಇರೋ ಪರಿಸ್ಥಿತಿಗೆ ಬಂದುಬಿಡ್ತಾರೆ. ಆವಾಗ ಬೃಂದ ಅವರು ಹೇಳ್ತಾರೆ, ಸರಿ ಇವಾಗ ನಿನ್ನ ಕೈಲಿ ಆಗುತ್ತಾ ಕೊಡೋದಕ್ಕೆ ಅಂತ ಹೇಳಿದಾಗ, ಯಾರ ಜೊತೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಬೃಂದ ಅವರು ಬ್ಯಾಗ್ ಒಳಗಡೆ ಕೈ ಹಾಕ್ತಾರೆ. ಸೊ ಅಲ್ಲಿ ಬ್ಯಾಗಲ್ಲಿ ಏನಿದೆ ಅಂತ ಹೇಳಿ ಅವರು ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡು ಹಾಗೆ ಸುಮ್ಮನಾಗ್ಬಿಡ್ತಾರೆ.
ಅವಾಗ ಭಾರ್ಗವಿ ಅವರು ಬೃಂದ ಅವ್ರನ್ನ ನೋಡಿಕೊಂಡು ಏನಿದೆ ಆ ಬ್ಯಾಗಲ್ಲಿ ಕೊಡು ಅಂತ ಹೇಳಿದಾಗ ಏನಿಲ್ಲ ಈ ಬ್ಯಾಗಲ್ಲಿ ಏನಿಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸೊ ಅದಾದ ನಂತರ ಪಾರ್ಥ ಅವರು ಸರ್ ನಮ್ಗೆ ಈ ಮನೆ ಬೇಕು ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಕೋತಾರೆ. ಅದಾದಮೇಲೆ ಅವ್ರ ಮನೇನ 40,000 ಕೊಡಬೇಕಾಗಿರುತ್ತೆ. ಸೊ ಅವಾಗ ಪಾರ್ಥ ಅವರು ಇವಾಗ ನನ್ನ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಏನು ಮಾಡೋದು ಅಂತ ಹೇಳಿ ಭಾರ್ಗವಿ ಅವ್ರಿಗೆ ಕೇಳ್ತಿರ್ಬೇಕಾದ್ರೆ ಭಾರ್ಗವಿ ಅವರ ಕತ್ತಲ್ಲಿ ಒಂದು ಅರಿಶಿಣದ ದಾರನ ಕಟ್ಕೊಂಡು ಅವ್ರ ತಾಳಿನ ಬಿಚ್ಕೊಳ್ತಾರೆ. ಇದನ್ನು ಅಡ ಇಟ್ಬಿಟ್ಟು ತಗೊಬಂದು ಕೊಡಿ ನೀವು 40,000ನ ಅಂತ ಹೇಳಿ ತಾಳಿನ ಬಿಚ್ಕೊಳ್ತಾರೆ. ಇದನ್ನು ನೋಡಿಕೊಂಡು ತುಂಬಾ ಮನಸ್ಸು ನೋಡ್ಕೋತಾರೆ ಪಾರ್ಥ ಅವರು. ಸೊ ವೀಕ್ಷಕರೇ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.